ಹಿರಿಯೂರು ಪೊಲೀಸರಿಗೆ ತಲೆನೋವಾಗಿದ್ದ ಅಂತಾರಾಜ್ಯ ಖತರ್ನಾಕ್ ಕಳ್ಳನನ್ನು ಡಿವೈಎಸ್ಪಿ ಚೈತ್ರಾ ನೇತೃತ್ವದಲ್ಲಿ ಬಂಧಿಸಲಾಗಿದೆ. ಬಂಧಿತನಿಂದ 1 ಕೆಜಿ 30 ಗ್ರಾಂ ಚಿನ್ನದ ಒಡವೆಗಳು, 2 ಬೈಕ್ ಹಾಗೂ 68,000 ನಗದನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ. ಅಂತಾರಾಜ್ಯ ಕಳ್ಳ ಬಳ್ಳಾರಿ ಹನುಮಂತನನ್ನು ಹಿರಿಯೂರು ಸೇರಿದಂತೆ 18 ಪ್ರಕರಣಗಳಲ್ಲಿ ಪೊಲೀಸರಿಗೆ ಬೇಕಾಗಿದ್ದನು. ಈತನ ಮೇಲೆ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ನಗರ ಠಾಣೆಯಲ್ಲಿ 8 ಪ್ರಕರಣಗಳು, ಗ್ರಾಮಾಂತರ ಠಾಣೆಯಲ್ಲಿ 5, ಹೊಸದುರ್ಗದಲ್ಲಿ 2, ಅಬ್ಬಿನಹೊಳೆ ಠಾಣೆಯಲ್ಲಿ 1, ಚಿತ್ರದುರ್ಗ ಬಡಾವಣೆ ಠಾಣೆಯಲ್ಲಿ 1, ಬಳ್ಳಾರಿ ಕೌಲ್ ಬಜಾರ್ ಠಾಣೆಯಲ್ಲಿ 1 ಸೇರಿದಂತೆ ಒಟ್ಟು 15 ಪ್ರಕರಣಗಳಲ್ಲಿ ಭಾಗಿಯಾಗಿದ್ದನು. 12 ಪ್ರಕರಣಗಳಲ್ಲಿ ಈತನ ಮೇಲೆ ವಾರಂಟ್ ಇತ್ತು. ನಾಪತ್ತೆಯಾದ ಆರೋಪಿ ಹನುಮಂತನನ್ನು ಪೊಲೀಸರು ಬಂಧಿಸಿದ್ದಾರೆ ಎಂದು ಎಸ್ಪಿ ಧರ್ಮೇಂದ್ರ ಕುಮಾರ್ ಮೀನಾ ಹೇಳಿದ್ದಾರೆ. ಹಿರಿಯೂರು ಸಬ್ ಡಿವಿಷನಲ್ಲಿ ಕೆಲವು ಈ ಮನೆ ಕಳ್ಳತನ ಮತ್ತು ಈ ವೆಹಿಕಲ್ ಕಳ್ಳತನ ಕೇಸ್ಗಳು ನಮ್ಮಲ್ಲಿ ರಿಪೋರ್ಟ್ ಆಯಿತು. ಆವಾಗ ಬೇರೆ ಬೇರೆ ಟೆಕ್ನಿಕಲ್ ಇನ್ವೆಸ್ಟಿಗೇಷನ್ ಆಧಾರದ ಮೇಲೆ ನಾವು ಒಬ್ಬ ಆರೋಪಿ ಹನುಮಂತ ಅಲಿಯಾಸ್ ಬೆಲ್ಲಾರಿ ಹನುಮಂತ ಅಲಿಯಾಸ್ ಕುರಿಯ ಹನುಮಂತ ಅವರು 26 ವರ್ಷ ಅವರಿಗೆ ಇದು ಹಿಡಿದಿದ್ದೀವಿ. ಸೊ ಒಟ್ಟಾರೆ ಇದರಲ್ಲಿ 18 ಕೇಸ್ ಪತ್ತೆಯಾಗಿದೆ. ಅದರಲ್ಲಿ 15 ಕೇಸ್ ಮನೆ ಕಳ್ಳತನ ಮತ್ತು 3 ಕೇಸ್ ಇದು 2 ವೀಲರ್ ಬೈಕ್ ಕಳ್ಳತನ. ಗ್ರಾಮಾಂತರ ಠಾಣೆಯಲ್ಲಿ 5 ಕೇಸ್ ಆಗಿತ್ತು, ಮತ್ತು ಹೊಸದುರ್ಗ ಠಾಣೆಯಲ್ಲಿ 2 ಕೇಸ್ ಆಗಿತ್ತು, ಮತ್ತು ಅಬ್ಬಿನಹೊಳೆನಲ್ಲಿ 1 ಕೇಸ್, ಮತ್ತು ಚಿತ್ರದುರ್ಗ ಬಡಾವಣೆ ಠಾಣೆಯಲ್ಲಿ 1 ಕೇಸ್, ಮತ್ತು ಬೆಳ್ಳಾರಿ ಕೌಲ್ ಬಜಾರ್ ಠಾಣೆಯಲ್ಲಿ 1 ಕೇಸ್. ಈ ರೀತಿ 18 ಕೇಸ್ ನಾವು ಪತ್ತೆ ಮಾಡಿ ಅದರಲ್ಲಿ ಕಳ್ಳತನ ಆಗಿರೋ ಪ್ರಾಪರ್ಟಿ ಆರೋಪಿ ಕಡೆಯಿಂದ ನಾವು ರಿಕವರ್ ಮಾಡಿದ್ದೀವಿ. ಒಟ್ಟಾರೆ 1 ಕೆಜಿ 30 ಗ್ರಾಮ್ ತೂಕದ ಬಂಗಾರದ ಆಭರಣಗಳನ್ನು ನಾವು ಅವ್ರ ಕಡೆಯಿಂದ ರಿಕವರಿ ಮಾಡಿದ್ದೀವಿ. ಅದರದ್ದು ವ್ಯಾಲ್ಯೂ ಸುಮಾರು 69 ಲ್ಯಾಕ್ ಮತ್ತು 68,000 ರೂಪಾಯಿ ನಾವು KS ಅವ್ರ ಕಡೆಯಿಂದ ರಿಕವರಿ ಮಾಡಿದ್ದೀವಿ. ಮತ್ತು 2 ಬೈಕ್ಸ್ ವ್ಯಾಲ್ಯೂ ಆಲ್ಮೋಸ್ಟ್ 1,10,000. ಸೊ ಎಲ್ಲ ಸೇರಿ ಆಲ್ಮೋಸ್ಟ್ 71 ಲ್ಯಾಕ್ಸ್ ವರ್ತ್ ಪ್ರಾಪರ್ಟಿ ನಾವು ಈ ಹ್ಯಾಬಿಚುವಲ್ ಅಫೆಂಡರ್ ಈ HBT ಕಳ್ಳತನ ಯಾರು ಇದ್ದಾರೆ ಇವ್ರ ಕಡೆಯಿಂದ ನಾವು ರಿಕವರಿ ಮಾಡಿದ್ದೀವಿ.